ನಾನು ಮತ್ತು ಗೋಪಿ ಅಣ್ಣವರು ಎಲ್ಲರೂ ಕೂಡ ಈ ಕ್ಷೇತ್ರ ಮತ್ತು ಶಿಡ್ಲಘಟ್ಟ ಕ್ಷೇತ್ರದಲ್ಲಿ ಬಹಳ ಜಂಟಿಯಾಗಿ ಕೆಲಸ ಮಾಡಿದ್ವಿ. ಹಾಗಾಗಿ ಇವತ್ತು ಮೊದಲನೇದಾಗಿ ನಾನು ನಮ್ಮ ಚಿಕ್ಕಬಳ್ಳಾಪುರ ಸಂಸದರಾದಂಥ ಕೆ ಸುಧಾಕರ್ ಅವರಿಗೆ ಹೃದಯಪೂರ್ವಕ ಅಭಿನಂದನೆಗಳನ್ನು ತಿಳಿಸ್ತಾರೆ. ಶಿಡ್ಲಘಟ್ಟ ವಿಧಾನಸಭಾ ಕ್ಷೇತ್ರದ ಶಾಸಕರು ರವಿಕುಮಾರ್ ಅವರಿಗೂ ಕೂಡ ಹೃದಯಪೂರ್ವಕ ಮತ್ತು ನಮಗೆ ಸಹಕರಿಸಿರ್ತಕ್ಕಂಥ ಬಾಗೇಪಲ್ಲಿಯಲ್ಲಿ ಹರಿನಾಥ್ ರೆಡ್ಡಿ ಅವರು ಮತ್ತು ನಮ್ಮ ಹೋಟೆಲ್ ಶ್ರೀನಿವಾಸ್ ರೆಡ್ಡಿ ಅವರು, ಆ ಕಡೆ ಆ ಭಾಗದಲ್ಲಿ ಬಹಳಷ್ಟು ನಾಯಕರೆಲ್ಲರೂ ಕೂಡ ನಮಗೆ ಸಹಕರಿಸಿದರು. ಇಲ್ಲಿ ಈ ಕ್ಷೇತ್ರದಲ್ಲಿ ಕೂಡ NDA ಅಭ್ಯರ್ಥಿಗಳಾಗಿ ಕೃಷ್ಣಾರೆಡ್ಡಣ್ಣವರು ಮತ್ತು ನಮ್ಮ ಹಾವಲಪ್ಪಣ್ಣವರು ಮತ್ತು ಮಹಿಳಾ ಕ್ಷೇತ್ರದಿಂದ ಒಬ್ಬರು ಮತ್ತು ಇಲ್ಲಿ ಕಸಬಾ ಕ್ಷೇತ್ರದಿಂದ ಕೂಡ ನಮ್ಮ ಶ್ರೀನಿವಾಸ್ ಅವರು, ಈ 4 ಅಭ್ಯರ್ಥಿಗಳನ್ನ ನಾವು ಒಟ್ಟು ಬಹಳ ಶ್ರಮ ಪಟ್ವಿ. ಆದರೂ ಕೂಡ ನಮಗೆ ಮತಗಳು ಇಲ್ಲ ಅಂದ್ರೂ ಕೂಡ ಇವತ್ತು, ಯಾಕಂದ್ರೆ ಚುನಾವಣೆ ಅಂದ್ರೆ ಹಾಗೆ, ಚುನಾವಣೆಯಲ್ಲಿ ಯಾರು ಕ್ಯಾಂಡಿಡೇಟ್ ಆಗಿರ್ತಾರೆ, ಯಾರು ವಿಶ್ವಾಸದಿಂದ ಇರ್ತಾರೆ ಜನರ ಮಧ್ಯೆ, ಡೈರಿಗಳ ಮಧ್ಯ, ಯಾಕಂದ್ರೆ ಇದು ಗೆದ್ದ ಮೇಲೆ ದುಡ್ಡು ಹೊಡೆಯುವಂಥದ್ದಲ್ಲ. ಈ ಗೆದ್ದ ಮೇಲೆ ಬಹಳ ರೈತರಿಗೂ ಕೂಡ ಗೆದ್ದಿರ್ತಕ್ಕಂಥವ್ರಿಗೆ ಬಹಳ ಅವಿನಾಭಾವ ಸಂಬಂಧ ಇರ್ತಕ್ಕಂಥದ್ದು ರೈತರಿಗೆ ಇವತ್ತು. ಯಾಕಂದ್ರೆ ನಾನು ಇವತ್ತು ಬಹಳ ವಿಶೇಷವಾಗಿ ಇವತ್ತು NDA ವತಿಯಿಂದ ನಾನು ಇವತ್ತು ಕೃಷ್ಣಾರೆಡ್ಡಣ್ಣವರು ಜೇಳೂರು ಕ್ಷೇತ್ರದಿಂದ ಕೃಷ್ಣಾರೆಡ್ಡಣ್ಣವ್ರಿಗೆ ಮತ್ತು ಕೈವಾರ ಕ್ಷೇತ್ರದಿಂದ ಹಾವಲಪ್ಪಣ್ಣವ್ರಿಗೆ ನಾವು NDA ವತಿಯಿಂದ ಹೃದಯಪೂರ್ವಕ ಅಭಿನಂದನೆಗಳನ್ನು ಇವರಿಬ್ಬರು ಕೂಡ ನಾನು ಸಲ್ಲಿಸ್ತೇನೆ. ಇವತ್ತು ಬಹಳ ಜವಾಬ್ದಾರಿ, ಹೆಚ್ಚಿನ ಜವಾಬ್ದಾರಿ ಇರ್ತಕ್ಕಂಥದ್ದು. ಯಾಕಂದ್ರೆ ಒಂದು ಹಾಲು ಒಕ್ಕೂಟದಲ್ಲಿ ನಿರ್ದೇಶಕರಾಗಿ, ಆಮೇಲೆ ಅಲ್ಲಿ ಬೇರೆ ಕೆಲಸಗಳು, ಯಾಕಂದ್ರೆ ನಾವು ಕೋಮೂಲಲ್ಲಿ ನೋಡ್ತಾ ಇದ್ವಿ ಏನೇನು ಮಾಡ್ತಾ ಇದ್ರು, ಏನೇನು ಆಗಿದೆ, ಯಾವ್ಯಾವ ತರ ಆಗಿದೆ ಅನ್ನುವಂಥದ್ದು. ನಾನು ಇಲ್ಲಿ ಎಲ್ಲ ವಿಚಾರಗಳು ಹೇಳಲಿಲ್ಲ ಅಂದ್ರೂ ಕೂಡ ಪ್ರತ್ಯೇಕವಾಗಿ ಇವರಿಬ್ಬರನ್ನು ಕೂರಿಸ್ಕೊಂಡು ಏನೇನು ನಡೆಯುತ್ತೆ ಅಂತ. ಆದ್ರೆ ನಿಮ್ಮ ಕ್ಷೇತ್ರಗಳು ಹೊರತುಪಡಿಸಿ ಉಳಿದಿರ್ತಕ್ಕಂಥ ಕಸಬಾ ಕ್ಷೇತ್ರ ಇರ್ಬೋದು ಮತ್ತು ಮಹಿಳಾ ಕ್ಷೇತ್ರದಲ್ಲಿ ಕೂಡ ನಮ್ಮ ಅಭ್ಯರ್ಥಿಗಳು ಸೋತಿದ್ರು ಕೂಡ, ಆದ್ರೂ ಕೂಡ ಅಲ್ಲಿ ಕೂಡ ನೀವು ಗಮನಿಸಬೇಕು ಏನೇನು ಆಗ್ತಾ ಇದೆ ಅನ್ನುವಂಥದ್ದು. ಯಾಕಂದ್ರೆ ಇದರಲ್ಲಿ ಬಹಳ ಕೆಲಸ ಇದೆ. ನೀವು ಇವತ್ತು ಹೆಚ್ಚುವರಿ ಡೈರಿಗಳನ್ನ ಮಾಡ್ತಕ್ಕಂಥ ಕೆಲಸ ಕೂಡ ಇರ್ತಾರೆ. ಅಂದ್ರೆ ಒಂದು ಡೈರಿ ಆಗ್ಬೇಕಂದ್ರೆ ಬಹುಶಃ 100 ಲೀಟರ್ ಹಾಲು ಸಪ್ಲೈ ಆಗ್ಬೇಕು. ಅದಕ್ಕಿಂತ ಹೆಚ್ಚಾಗಿ ಇನ್ನೂ 100 ಲೀಟರ್ ಹೆಚ್ಚುವರಿ ಆದಾಗ ಇನ್ನೊಂದು ಡೈರಿಯನ್ನು ಮಾಡೋದಕ್ಕೆ ಅವಕಾಶ ಇರ್ತದೆ. ಇದು ಬಹಳಷ್ಟು, ಯಾಕಂದ್ರೆ ನಾನು ಕಳೆದ 10 ವರ್ಷಗಳು ನಾನೇನು ಶಾಸಕನಾಗಿದ್ದಂಥ ಸಂದರ್ಭದಲ್ಲಿ ಕೂಡ ಇಲ್ಲಿ ಯಾರು ನಿರ್ದೇಶಕರಾಗ್ತಾ ಇದ್ರು ಅವರು ಬೇಕಾಗಿರೋ ಕಡೆ ಮಾಡ್ತಾ ಇದ್ರು, ಈಗ ಬೇಡದೇ ಇರ್ತಕ್ಕಂಥ ಕಡೆ ಹಾಗೆ ಸ್ವಲ್ಪ ದೂರ ಹೋದ್ರು ಕೂಡ ಪರವಾಗಿಲ್ಲ, 100 ಲೀಟರ್ ಅಲ್ಲಿ ಹಾಲು ಸಿಗುತ್ತೆ ಅಂದ್ರೂ ಕೂಡ ಅವ್ರು ಡೈರಿಗಳು ಮಾಡ್ತಾ ಇರಲಿಲ್ಲ, ಇಚ್ಛಾಶಕ್ತಿ ಇರಲಿಲ್ಲ. ಅಂದ್ರೆ ಅಲ್ಲಿ ಯಾರು ಓಟ್ ಹಾಕ್ಬಿಡ್ಬೋದು ಇವರು ಅಂತ. ಈಗಾಗಲೇ ಶ್ರೀರಾಮಣ್ಣ ಅವ್ರು ಹೇಳ್ತಾ ಇದ್ರು ಅವೈಜ್ಞಾನಿಕವಾಗಿ ಇಂಥ ಕ್ಷೇತ್ರಗಳನ್ನ, ಈಗ ಚೇಳೂರು ಕ್ಷೇತ್ರಕ್ಕೆ ನಮ್ಮ ಕೋಟಿಗಲ್ ಗ್ರಾಮ ಪಂಚಾಯಿತಿಯನ್ನ ಅಲ್ಲಿಗೆ ಸೇರಿಸಿದ್ರು. ಅಲ್ಲಿ ಆ ಭಾಗದಲ್ಲಿ ಇರ್ತಕ್ಕಂಥ ನಮ್ಮ ಮುಖಂಡರು ಕೂಡ ಕೃಷ್ಣಾರೆಡ್ಡಣ್ಣ ಅವರ ಗೆಲುವಿಗೆ ಸಹಕರಿಸಿ ಎಲ್ಲ ಕೆಲಸ ಕೂಡ ಮಾಡಿದ್ರು. ಮತ್ತು ಇನ್ನೊಂದು ಹೋಬಳಿ ನಮ್ಮ ಮುಂಗಾನಹಳ್ಳಿ ಹೋಬಳಿಯಲ್ಲಿ ಅಲ್ಲಿ ಕೂಡ ಕೃಷ್ಣಾರೆಡ್ಡಣ್ಣ ಅವರ ಗೆಲುವಿಗಾಗಿ ನಮ್ಮ ಗುಣೇಶಣ್ಣ ಅವರು ಮತ್ತು ಚಂದ್ರಣ್ಣ ಅವರು, ನಮ್ಮ ಒದಲ್ ಮಂಜು ಅವರು, ಆ ಭಾಗದಲ್ಲಿ ಇರ್ತಕ್ಕಂಥ ನಮ್ಮ ಮುಖಂಡರು ಕೂಡ ಅವರು ರಾತ್ರಿ ಆಗೋದು ಆಮೇಲೆ ಯಾವ್ಯಾವ ರೀತಿ ಸೀಕ್ರೆಟ್ ಆಗಿ, ಯಾಕಂದ್ರೆ ಇದು ಇರ್ತಕ್ಕಂಥದ್ದು 70-80 ಓಟು. ಹಾಗಾಗಿ ಇದನ್ನ ಬಹಳ ಜಾಸ್ತಿ ಕಾರುಗಳಲ್ಲಿ ಜಾಸ್ತಿ ಜನ ಹೋಗಿ ಅಬ್ರ ಮಾಡುವಂಥದ್ದು ಇರಬಾರ್ದು, ನಾವು ಬಹಳ ಸೀಕ್ರೆಟ್ ಆಗಿ ಇದನ್ನ ಚುನಾವಣೆ ನಡೆಸಬೇಕು ಅಂತ ಹೇಳಿ ಇವರಿಗೆಲ್ಲ ಸೂಚನೆಯನ್ನು ಕೊಟ್ಟಿದ್ವಿ. ಅದೇ ರೀತಿ ಅವರೆಲ್ಲರೂ ಕೂಡ ಕೆಲಸ ಮಾಡಿ ಕೃಷ್ಣಾರೆಡ್ಡಣ್ಣ ಅವರನ್ನ ಕೂಡ ಬಹಳ 18 ಮತಗಳ ಅಂತರದಿಂದ ಅವ್ರನ್ನು ಕೂಡ ಗೆಲ್ಸ್ಕೊಂಡಿದ್ದಾರೆ. ಮತ್ತು ನಮ್ಮ ಹಾವಲಪ್ಪನವ್ರದ್ದು ಕೂಡ, ಹಾವಲಪ್ಪನವರು ಎಲ್ಲ ಬಹಳ ಸುದೀರ್ಘವಾಗಿ ಎಲ್ಲ ಹೇಳಿದ್ದಾರೆ ಏನೇನಾಯಿತು, ಏನೇನು ಅವ್ರು ನಮ್ಗೆ ಬೇಡ ಅಂತ ಹೇಳಿದ್ರು. ನಮ್ಮ ಇವರು ನಮ್ಮ ನಾಗರಾಜ್ ಅವ್ರನ್ನ ನಿಲ್ಲಿಸ್ಬೇಕು ಅಂದ್ರೆ ಕಡೆಗೆ ನಾಗರಾಜಣ್ಣ ಇಲ್ಲ ನನಗೆ ಬೇಡ ಹಾವಲಪ್ಪನಿಗೆ ಕೊಟ್ಬಿಡಿ ಅಂದ್ರು. ಯಾಕಂದ್ರೆ ಅವ್ರಿಗೂ ಪಾಪ 21 ಓಟು ನಾವು ಯಾಕೆ ಸೋಲು ಅನ್ಸ್ಕೊಬೇಕು ಅನ್ನುವಂಥದ್ದನ್ನ ಹಾವಲಪ್ಪ ಏನೋ ಧೈರ್ಯ ಮಾಡಿದ್ದಾನೆ. ಹಾವಲಪ್ಪನಿಗೆ ಯಾಕಂದ್ರೆ ಒಳ್ಳೆ ವಿಶ್ವಾಸ ಇಟ್ಕೊಂಡಿದ್ರು, ಆ ಡೈರಿ ಇಲ್ಲಿ ಯಾರು ಡೆಲಿಗೇಟ್ಸ್ ಇದ್ರು ಅವ್ರ ಹತ್ರ ವಿಶ್ವಾಸ ಇಟ್ಕೊಂಡು ಹಾಗಾಗಿ ಮಾಡಿದರೆ. ಈ ಸಂದರ್ಭದಲ್ಲಿ ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ಸಹಕರಿಸಿದಂತ ಎಲ್ಲಾ ಮತದಾರರಿಗೂ ಕೂಡ ನಾನು ಹೃದಯಪೂರ್ವಕ ಅಭಿನಂದನೆಗಳನ್ನು ಸಲ್ಲಿಸುತ್ತೇನೆ. ಗೆಲ್ಲುವಂಥದ್ದು ಅಷ್ಟು ಸುಲಭ ಇರಲಿಲ್ಲ. 37 ಬಂತು, ಅವ್ರದ್ದು 28 ಬಂತು, ಕೃಷ್ಣಾರೆಡ್ಡಣ್ಣ ಅವ್ರದ್ದು 46 ಬಂತು. ಹಾಗಾಗಿ ಅವ್ರಿಗೂ ನಮಗೆ ಎರಡೂ ಅಭ್ಯರ್ಥಿಗಳಿಗೆ ಏನು ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ
ಯಾರ್ಯಾರು ಒಂದು ಒಳ್ಳೆ ವಿಶ್ವಾಸವನ್ನ ಇಟ್ಕೊಂಡಿದ್ದಾರೆ, ಯಾರು ಇವರು ದುಡ್ಡು ಹೊಡೆಯೋ ಕೆಲಸ ಮಾಡಲ್ಲ, ಜನರ ಕೆಲಸ ಮಾಡ್ತಾರೆ, ರೈತರ ಕೆಲಸ ಮಾಡ್ತಾರೆ ಅಂತ ಹೇಳಿ ವಿಶ್ವಾಸವನ್ನ ಇಟ್ಕೊಂಡು ಇವತ್ತು ಮಾಡಿದ್ದಾರೆ. ಹಾಗಾಗಿ ಇವತ್ತು ಆ ಭಾಗದಲ್ಲಿ ಯಾರ್ಯಾರು ಇವತ್ತು ಗೆದ್ದಿದ್ದಾರೆ, ಆದ್ರೆ ನೀವು ಸೋತಿರ್ತಕ್ಕಂಥ ಕ್ಷೇತ್ರಗಳಲ್ಲಿ ಕೂಡ ಆ ಭಾಗದಲ್ಲಿ ಇರ್ತಕ್ಕಂಥ ರೈತರು ಯಾರು ಇವತ್ತು ಜಾನುವಾರುಗಳನ್ನ ಹೈನುಗಾರಿಕೆಯಲ್ಲಿ ನಮ್ಮ ಜಿಲ್ಲೆಯಲ್ಲಿ ಎರಡೂ ಜಿಲ್ಲೆಗಳಲ್ಲಿ ಹೈನುಗಾರಿಕೆಯಲ್ಲಿ ಹೆಚ್ಚು ತೊಡಗಿಸ್ಕೊಂಡಿರ್ತಾರೆ. ಆದ್ರೆ ಪ್ರತಿ ಕ್ಷಣದಲ್ಲಿ ಕೂಡ ನಮಗೆ ಕಾಯಿಲೆಗಳು ಹೇಳ್ಬಿಟ್ಟು ಬರೋದಿಲ್ಲ. ಜಾನುವಾರುಗಳಿಗೆ ಏನಾದರೂ ಕಾಯಿಲೆಗಳು ಬಂದ್ಬಿಡ್ತದೆ, ತಕ್ಷಣ ಡಾಕ್ಟರ್ಗಳನ್ನ ಸಂಪರ್ಕ ಮಾಡಬೇಕು. ಮತ್ತು ನೀವು ತಕ್ಷಣ ನಮ್ಮ ಕೃಷ್ಣಾರೆಡ್ಡಣ್ಣ ಅವ್ರ ಟೆಲಿಫೋನ್ ನಂಬರ್ ಇಟ್ಕೊಂಡಿರ್ಬೇಕು, ಅವರ ಟೆಲಿಫೋನ್ ನಂಬರ್ ಇಟ್ಕೊಂಡಿರ್ಬೇಕು. ಯಾವುದೇ ಕ್ಷಣದಲ್ಲಿ ಯಾರೇ ಫೋನ್ ಮಾಡಿದ್ರು ಕೂಡ ತಕ್ಷಣ ನೀವು ರಿಸೀವ್ ಮಾಡಬೇಕು, ನೀವು ಸ್ಪಂದಿಸಬೇಕು, ತಕ್ಷಣ ಡಾಕ್ಟರ್ಗಳನ್ನು ಕಳಿಸ್ಬೇಕು. ಮತ್ತು ಅಲ್ಲಿ ಆ ಭಾಗದಲ್ಲಿ ನೀವು ರೈತರಿಗೆ ಸಬ್ಸಿಡಿಗಳು ಇರ್ತವೆ, ಸಾಕಷ್ಟು ಲೋನ್ಗಳು ಕೊಡುವಂಥದ್ದು ಇರ್ತದೆ. ಏನೇ ಇದ್ರೂ ಕೂಡ ತಕ್ಷಣ ಸ್ಪಂದಿಸಬೇಕು. ಮತ್ತು ನಮ್ಮ ಅಭ್ಯರ್ಥಿಗಳು ಎಲ್ಲಿ ಗೆದ್ದಿಲ್ಲ ಅಲ್ಲಿ ಕೂಡ ನೀವು ಕೆಲಸ ಮಾಡ್ಬೋದು. ಅಲ್ಲೇನು ನೀವು ಬರೋಂಗಿಲ್ಲ ಹೋಗಂಗಿಲ್ಲ ಅಂತ ಆ ಭಾಗದಲ್ಲಿ ಕೂಡ ಇವತ್ತು ಕಸ್ಬಾ ಇರ್ಬೋದು. ಮತ್ತು ಮಹಿಳಾ ಕ್ಷೇತ್ರದಲ್ಲಿ ನಮಗೆ ಎಲ್ಲಿ ಚೇಳೂರ್ವರೆಗೂ ಇತ್ತು, ಚೇಳೂರು ಬಾಗೇಪಲ್ಲಿವರೆಗೂ ಕೂಡ ಇತ್ತು. ಹಾಗಾಗಿ ಎಲ್ಲಿ ಕ್ಷೇತ್ರದಲ್ಲಿ ನಮ್ಮ ಡೈರೆಕ್ಟರ್ ಇಲ್ಲ ಅಂದ್ರೂ ಕೂಡ ಆ ಭಾಗದಲ್ಲಿ ಇರ್ತಕ್ಕಂಥ ರೈತರಿಗೆ ನಾವು ಸಹಕರಿಸಬೇಕಾಗ್ತದೆ. ಇನ್ನು ಲೋನ್ಗಳು ಕೊಡುವಂಥದ್ದು ಇರ್ತದೆ, ಸಬ್ಸಿಡಿ ಇರ್ತದೆ. ಮತ್ತು ಏನಾದರೂ ಜಾನುವಾರುಗಳಿಗೆ ವ್ಯತ್ಯಾಸಗಳು ತೊಂದರೆ ಆದಂಥ ಸಂದರ್ಭದಲ್ಲಿ ತಕ್ಷಣ ಡಾಕ್ಟರ್ಗಳನ್ನ ಸಂಪರ್ಕ ಮಾಡಬೇಕು, ತಕ್ಷಣ ಅಲ್ಲಿ ಕಳಿಸಬೇಕು. ಅದರ ಪ್ರಾಣಗಳನ್ನ ಉಳಿಸುವಂತದ್ದು ಕೂಡ ನಮ್ಮ ಕೆಲಸ ಇರ್ತದೆ. ಮತ್ತೆ ಅಲ್ಲಿ ಇನ್ನು ಕೆಲವು ನಿಮ್ಗೆ ಪ್ರತ್ಯೇಕವಾಗಿ ಹೇಳ್ತೀನಿ, ಏನೇನು ನಡೀತಾ ಇತ್ತು, ಕೋಮೂಲಲ್ಲಿ ಏನೇನು ನಡೀತಾ ಇತ್ತು ಅದಕ್ಕೆಲ್ಲ ಕಡಿವಾಣ ಹಾಕ್ಬೇಕು, ನೀವು ಇವತ್ತು ನಮ್ಮಲ್ಲಿ ಕೂಡ ಇವತ್ತು KV ನಾಗರಾಜ್ ಅವ್ರು ಗೆದ್ದಿದ್ದಾರೆ, ಮತ್ತು ಇನ್ನು ಮುನಿಯಪ್ಪ ಅವ್ರು ಗೆದ್ದಿದ್ದಾರೆ, ಹಾಗೆ ಉಜ್ಗೂರು ರಾಮಣ್ಣ ಅವ್ರು ಗೆದ್ದಿದ್ದಾರೆ. ಎಲ್ಲರೂ ಕೂಡ ರೈತರ ಪರವಾಗಿ ಕೆಲಸ ಮಾಡ್ತಕ್ಕಂಥವ್ರು, ರೈತರ ಬಗ್ಗೆ ಕಳಕಳಿ ಇರ್ತಕ್ಕಂಥವ್ರು. ಹಾಗಾಗಿ ಇವರ ಎಲ್ಲರೂ ಕೂಡ ನೀವು 5 ಜನ ಇದ್ರೇನೆ ಅಷ್ಟೇ ಸಾಕು, ತೊಂದರೆ ಇಲ್ಲ. ಅಲ್ಲಿ ಏನೇನು ನಡೆಯುತ್ತೆ ಎಲ್ಲ ವಿಚಾರಗಳನ್ನ ಕೂಡ ನೀವು ಗಮನ ಹರಿಸಬೇಕು. ಇಲ್ಲೇನು ನಡೀತಾ ಇತ್ತು ಅಲ್ಲಿಗೆ ಆ ಡೈರಿಗಳಲ್ಲಿ ಕೆಲಸ ಕಾರ್ಯಗಳು ಸಿಗ್ತದೆ. ನಾನು ಮೊನ್ನೆ ಅವಲಪ್ಪಣ್ಣವ್ರಿಗೂ ಹೇಳ್ತಾ ಇದ್ದೆ, ಕೃಷ್ಣಾರೆಡ್ಡಣ್ಣವರು ಕೂಡ ಹೇಳ್ತಾ ಇದ್ದೆ, ಅಲ್ಲಿ ಕೆಲಸ ಕಾರ್ಯಗಳು ಸಿಕ್ಕುವಂತ ಸಂದರ್ಭದಲ್ಲಿ ಯಾರು ನಮ್ಮ ರೈತರ ಕುಟುಂಬಗಳಲ್ಲಿ ಇರ್ತಾರೆ, ಯಾರು ಓದಿರ್ತಾರೆ, ಅದಕ್ಕೆ ಸ್ಪಂದಿಸುವಂತ ಕೆಲಸವನ್ನು ಕೂಡ ನಾವು ಮಾಡ್ಬೇಕಾಗ್ತದೆ. ಹಿಂದೆ ಇಲ್ಲಿ 25 ಲಕ್ಷ ಕೊಡು, 50 ಲಕ್ಷ ಕೊಡು, ಈ ತರ ದುಡ್ಡುಗಳು ಇಸ್ಕೊಂಡು ಏನೇನು ಆಗ್ತಾ ಇತ್ತು, ಏನೇನು ಗಲಾಟೆ ನಡೀತಾ ಇದ್ರು ಇವೆಲ್ಲರ ಕೂಡ ನಾವು ನೋಡ್ತಾ ಇದ್ವಿ. ಅಲ್ಲಿ ಸಿಗುವಂತ ಕೆಲಸಗಳೇನಾದ್ರೂ ಇದೆ, ನಮ್ಮ ರೈತರ ಕುಟುಂಬದಲ್ಲಿ ಇರ್ತಕ್ಕಂಥ ಮಕ್ಕಳಿಗೆ ಆ ಕೆಲಸಗಳನ್ನ ₹1 ನಾವು ನಿರೀಕ್ಷೆ ಮಾಡಿದಿರ ಆ ಕೆಲಸಗಳನ್ನ ಕೊಡುವಂತ ಕೆಲಸವನ್ನ ಕೂಡ ನಾವು ಮಾಡಬೇಕು ಅನ್ನುವಂತ ಸೂಚನೆಯನ್ನ ಅವಲಪ್ಪನವ್ರಿಗೂ ಕೃಷ್ಣಾರೆಡ್ಡಣ್ಣವ್ರಿಗೂ ಕೂಡ ನಾವು ತಿಳಿಸಿದ್ದೀನಿ. ಹಾಗಾಗಿ ಇದರಲ್ಲಿ ಬಹಳ ಕೆಲಸ ಇರ್ತದೆ. ಬಹಳ ಕೆಲಸ ಇರೋದ್ರಿಂದ ನಿರಂತರವಾಗಿ ಆ ರೈತರ ಜೊತೆ ಸಂಪರ್ಕಗಳು ಇಟ್ಕೊಂಡಿರ್ಬೇಕು. ಎಲ್ಲ ಹಳ್ಳಿಗಳಲ್ಲಿ ನಿಮ್ಮ ವ್ಯಾಪ್ತಿಗೆ ಬರ್ತಕ್ಕಂಥ ಹಳ್ಳಿಗಳಲ್ಲಿ ಎಷ್ಟು ರೈತರಿದ್ದಾರೆ, ಎಷ್ಟು ಜಾನುವಾರುಗಳನ್ನ ಇಟ್ಕೊಂಡಿದ್ದಾರೆ, ನಿರಂತರವಾಗಿ ನಮ್ಗೆ ಆ ಪಕ್ಷ ಈ ಪಕ್ಷ ಅಂತಲ್ಲ, ನಿರಂತರವಾಗಿ ಸಂಪರ್ಕ ಇಟ್ಕೊಂಡಿರ್ಬೇಕು. ಅಲ್ಲಿ ಅವ್ರಿಗೇನಾದ್ರೂ ತೊಂದರೆಗಳಾದ ಸಂದರ್ಭದಲ್ಲಿ ನಾವು ತಕ್ಷಣ ಧಾವಿಸ್ಬೇಕು. ಡಾಕ್ಟರ್ ಕರೆಸುವಂಥದ್ದು ಇರ್ಬೋದು, ಲೋನ್ಗಳು ಕೊಡುವಂಥದ್ದು ಇರ್ಬೋದು, ಪ್ರತಿ ವರ್ಷ ಲಸಿಕೆ ಹಾಕುವಂಥದ್ದು ಇರ್ಬೋದು, ಎಲ್ಲದರಲ್ಲಿ ಕೂಡ ನೀವು ಮುಂಚೂಣಿಯಲ್ಲಿರ್ಬೇಕು. ಮುಂಚೂಣಿಯಲ್ಲಿದ್ದು ನೀವು JDS BJP ಅಂತಲ್ಲ, ಕಾಂಗ್ರೆಸ್ ರೈತರು ಅಂದಾಗ ಆ ಪಕ್ಷ ಇನ್ನೊಂದು ಆ ಮನೋಭಾವ ನಮ್ಗೆ ಯಾರಿಗೂ ಕೂಡ ಬರಬಾರ್ದು. ಆದ್ರೆ ಹಳ್ಳಿಗಳಲ್ಲಿ ಯಾವುದೇ ಪಕ್ಷದವರು ಇದ್ರು ಕೂಡ ಅದಕ್ಕೇನಾದ್ರೂ ಕಾಯಿಲೆಗಳು ಬಂದಂತ ಸಂದರ್ಭದಲ್ಲಿ ತಕ್ಷಣ ಡಾಕ್ಟರ್ ಕಳಿಸ್ಬೇಕು, ಲಸಿಕೆ ಹಾಕಿಸ್ಬೇಕು. ಮತ್ತೆ ಆ ಕುಟುಂಬಗಳಿಗೆ ಏನಾದರೂ ಆ ಡೈರಿಗಳಿಂದ ಸಿಗುವಂತ ಸೌಲಭ್ಯಗಳು ಏನೇ ಇದ್ರೂ ಕೂಡ ಅದನ್ನ ಕೊಡಿಸುವಂತ ಪಕ್ಷಾತೀತವಾಗಿ ಕೊಡಿಸುವಂತ ಒಂದು ಭಾವನೆಗಳನ್ನ ನಾವು ಇಟ್ಕೊಂಡು ನಾವು ಕೆಲಸ ಮಾಡಿದಾಗ ಬಹುಶಃ ಅಂತ ಕಡೆ ನಾವು 4 ಮಾಡಿದ್ರೆ ಅವರು 10 ಜನಕ್ಕೆ ನೋಡಪ್ಪ ಅಲ್ಲಿ ಪಕ್ಷ ಗಿಕ್ಷ ನೋಡ್ಲಿಲ್ಲ, ಒಂದು ಕೆಲಸ ಮಾಡಿಕೊಟ್ಟಿದ್ದಾರೆ ಅಂದ್ರೆ ವಿಶ್ವಾಸ ಒಂದು ಬೆಳೆಸ್ಕೊಂಡು ಅನ್ನುವಂತ ದೃಷ್ಟಿಯಿಂದ ಆ ವಿಶ್ವಾಸದಿಂದ ಇವತ್ತು ನಿಮ್ಮನ್ನೇನು ಗೆಲ್ಸಿದ್ದಾರೆ. ಹಾಗಾಗಿ ನಾವು ಎಲ್ಲರೂ ಕೂಡ ಮುಂದಿನ 5 ವರ್ಷಗಳ ಕಾಲ, ಆಮೇಲೆ ಯಾವಾಗ್ಲೂ ಕೂಡ ಯಾವುದೇ ಒಂದು ಚುನಾವಣೆ ಬಂದ್ರೆ ಆ ಚುನಾವಣೆಗಳು ಹೇಗಿರ್ಬೇಕು ಅಂತ ಹೇಳಿದ್ರೆ, ಬಹುಶಃ ನಾವು ಮುಂದಿನ ಆ ಚುನಾವಣೆಗೆ ಯಾರೇ ಕ್ಯಾಂಡಿಡೇಟ್ ಆಗಲಿ ಆ ಕ್ಯಾಂಡಿಡೇಟ್ ಗೆಲ್ಲಬೇಕು. ನಾವೇನ್ ಮಾಡ್ತೀವಿ, 5 ವರ್ಷ ನಾವು ಗೆಲ್ತೀವಿ, ಗೆದ್ದಾದ ನಂತರ ಅಲ್ಲಿ ತುಂಬಾ ಎಲ್ಲ ಕೊಟ್ಟಿರ್ತೀವಿ. ಅಂದ್ರೆ ನೆಕ್ಸ್ಟ್ ಯಾರಾದ್ರೂ ಕ್ಯಾಂಡಿಡೇಟ್ ಬಂದಾಗ ನಾವು ಗೆಲ್ಲಕ್ಕಾಗಲ್ಲ. ಆಮೇಲೆ ಈಗ ನಮಗೆ ಓಟುಗಳು ಏನ್ ಕೊರತೆ ಇತ್ತು
ಆ ಡೈರಿಯವರು ಯಾರು ಡೆಲಿಗೇಟ್ ಮಾಡ್ತಾರೆ, ಚುನಾವಣೆಗಳು ನಡೆದು ಅಧ್ಯಕ್ಷರಾಗ್ತಾರೆ, ಡೆಲಿಗೇಟ್ ಆಗ್ತಾರೆ, ಅವ್ರು ನಮ್ಗೆ ವೋಟ್ ಹಾಕ್ಬೇಕು ಅನ್ನುವಂತ ತೀರ್ಮಾನಕ್ಕೆ ಬರ್ತಾರೆ. ಇವತ್ತು ಇದನ್ನೇ ಕಳೆದ 5 ವರ್ಷಗಳಿಂದ ಅಂದ್ರೆ ನಾವು ಯಾವುದೇ ಒಂದು ಡೈರಿಗಳ ಚುನಾವಣೆಗಳು ಬಂದಂತ ಸಂದರ್ಭದಲ್ಲಿ ನಮ್ಗೆ ಯಾಕೆ ಅಂತ ಇರಬಾರ್ದು. ನೀವೆಲ್ಲ ಕೂಡ ನಿಮ್ಮ ಹಳ್ಳಿಗಳಲ್ಲಿ ಈ ಒಂದು ಹಾಲು ಉತ್ಪಾದಕರಿಗೆ ಚುನಾವಣೆ ಬಂದಂತ ಸಂದರ್ಭದಲ್ಲಿ ನೀವೆಲ್ಲರೂ ಕೂಡ ಎಚ್ಚೆತ್ತುಕೊಳ್ಬೇಕು. ನಾವು ಅಲ್ಲಿ ಇರ್ತಕ್ಕಂಥ ಹಾಲು ಉತ್ಪಾದಕರ ಸಂಘದಲ್ಲಿ ನಾವು ನಿರ್ದೇಶಕರುಗಳನ್ನು ಮಾಡ್ಕೊಬೇಕು, ಅಧ್ಯಕ್ಷರುಗಳನ್ನು ಮಾಡ್ಕೊಬೇಕು. ಮತ್ತು ಅಧ್ಯಕ್ಷರೆಲ್ಲ ಆದ್ಮೇಲೆ ನೀವು ಡೆಲಿಗೇಟ್ ಈ ಚುನಾವಣೆ ಬಂದಂತ ಸಂದರ್ಭದಲ್ಲಿ ಯಾರು ಕೊಡಬೇಕು ಅಂದ್ರೆ ನಂಬಿಕಸ್ತರನ್ನ ಇವತ್ತು ಯಾರಿಗೆ ನಾವು ಕೊಟ್ಟಿರ್ತೀವಿ ಆ ನಂಬಿಕೆಯಿಂದ, ವಿಶ್ವಾಸದಿಂದ. ಇವತ್ತು ನಮ್ಮ ಪಾಪ ಶ್ರೀನಿವಾಸ್ ಅವ್ರಿಗೂ ಕೂಡ ತೊಂದರೆ ಆಗಿದೆ. ಆದ್ರೆ ನೀವು ಯಾರು ಕೂಡ ಇವತ್ತು ಯಾರು ಸೋತಿದ್ದಾರೆ, ಮಹಿಳಾ ಕ್ಷೇತ್ರದಲ್ಲಿ ಸೋತಿರ್ತಕ್ಕಂಥವ್ರಾಗ್ಲಿ ಅಥವಾ ಶ್ರೀನಿವಾಸ್ ಸೋತಿರ್ತಕ್ಕಂಥವ್ರಾಗ್ಲಿ, ನೀವು ಯಾರು ಕೂಡ ಎದೆ ಗುಂದಬೇಡಿ. ನಿಮಗೆ ಮುಂದಿನ ಚುನಾವಣೆಗಳಲ್ಲಿ ನಿಮ್ಗೆ ಒಳ್ಳೆ ಅವಕಾಶಗಳನ್ನ ಕೊಡುವಂತ ಕೆಲಸವನ್ನ ನಾವು ಪ್ರಾಮಾಣಿಕವಾಗಿ ನಾವು ಮಾಡ್ತೇವೆ. ನೀವು ಯಾರು ಕೂಡ ಹಾಗಾಗಿ ನಾನು ಅನೇಕ ಸಂದರ್ಭಗಳಲ್ಲಿ ಹಿಂದೆ ದೇವೇಗೌಡರು ಒಂದು ಹೇಳಿಕೆಯನ್ನು ಕೊಟ್ಟಿದ್ರು, ಅಲಯನ್ಸ್ ಇರೋದಿಲ್ಲ ಹಾಗೆ ಹೀಗೆ ಅಂತ. ನಾನು ಅನೇಕ ಸಂದರ್ಭಗಳಲ್ಲಿ ನಾನು ನಮ್ಮ ಕೋರ್ ಕಮಿಟಿ ಮೀಟಿಂಗ್ಗಳಲ್ಲಿ ಬೇರೆ ಬೇರೆ ಮೀಟಿಂಗ್ಗಳಲ್ಲಿ ಕೂಡ ಹೇಳಿದ್ದೇವೆ. ಏನೇ ಆಗಲಿ ಕರ್ನಾಟಕ ರಾಜ್ಯದಲ್ಲಿ ನಮ್ಮ ಕ್ಷೇತ್ರದಲ್ಲಿ ಗೋಪಿ ಅಣ್ಣವರು ನಾವು ಜೊತೆಯಲ್ಲಿ ಇರ್ತೀವಿ, ಕೆಲಸ ಮಾಡ್ತೀವಿ ಅನ್ನುವಂಥದ್ದನ್ನ ನಾವು ನಮ್ಮ ಸಭೆಗಳಲ್ಲಿ ಮುಂದೆ ಬರ್ತಕ್ಕಂಥ ನಗರಸಭೆ ಚುನಾವಣೆ ಇರ್ಬೋದು, ನಗರಸಭೆ ಚುನಾವಣೆಯಲ್ಲಿ ಜಂಟಿಯಾಗಿ ಕೆಲಸ ಮಾಡ್ತೇವೆ. ಗ್ರಾಮ ಪಂಚಾಯತಿ ಚುನಾವಣೆಗಳು ಬಂದರೂ ಕೂಡ ಜಂಟಿಯಾಗಿ ಕೆಲಸ ಮಾಡ್ತೇವೆ. ಮತ್ತು ತಾಲೂಕ್ ಪಂಚಾಯತಿ, ಜಿಲ್ಲಾ ಪಂಚಾಯತಿ ಮತ್ತು APMC ಯಾವುದೇ ಚುನಾವಣೆ ಬಂದರೂ ಕೂಡ ಯಾರಿಗೂ ಕೂಡ ಆತಂಕ ಬೇಡ. ಏನಾಗುತ್ತೋ ಏನಾದ್ರೂ ಹಾಕೊಂಡ್ಲಿ ಈ ಭಾಗದಲ್ಲಿ ಗೋಪಿ ಅಣ್ಣ ನಾವು ವಿಶ್ವಾಸದಿಂದ ಇದ್ದೇವೆ. ಗೋಪಿ ಅಣ್ಣ ನಾವು ಎಲ್ಲರೂ ಕೂಡ ಜಂಟಿಯಾಗಿ ಕೆಲಸ ಮಾಡ್ತೇವೆ. ಸಂಘಟನೆ ವಿಚಾರವಾಗಿ ಮಾತನಾಡುವಂತ ಸಂದರ್ಭದಲ್ಲಿ ಕೂಡ ನಾನು ಹೇಳಿದ್ದೆ ಏನಂತ ಅಂದ್ರೆ, ನೋಡಪ್ಪ ನಾವು NDA ಅಲಯನ್ಸ್ ಆಗಿದ್ದೇವೆ. ಆದ್ರೆ ಯಾವುದೇ ಕ್ಷೇತ್ರದಲ್ಲಿ ನಾವು ಚುನಾವಣೆಗಳನ್ನ ಎದುರಿಸಬೇಕಾದ್ರೆ ನಾವು ಕೂಡ ಯಾವುದೇ ಚುನಾವಣೆ ಇರಲಿ, ಅದು ನಗರಸಭೆ ಇರಲಿ, ಪುರಸಭೆ ಇರಲಿ, ತಾಲೂಕ್ ಪಂಚಾಯತಿ, ಜಿಲ್ಲಾ ಪಂಚಾಯತಿ ಯಾವುದೇ ಇದ್ರೂ ಕೂಡ ಅಲಯನ್ಸ್ ಇರೋದ್ರಿಂದ ನಾವು ಕೂಡ ಸೀಟು ಅಂತ ಅವ್ರಿಗೆ ಬಿಟ್ಕೊಡ್ಬೇಕಾಗ್ತದೆ ಅಂತ. ಹಾಗಂದಾಗ ನಮ್ಮ ನಿಸರ್ಗ ಅವರು ಇಲ್ಲ ದೇವನಹಳ್ಳಿ ಗ್ರಾಮದಲ್ಲಿ ಅವ್ರದ್ದು ಯಾವುದೂ ಇಲ್ಲ, ನಂದು ಇದನ್ನೇ ನಾನು ಹೇಳಿದ್ದು, ಇದನ್ನ ಮನಸ್ಸಲ್ಲಿ ಇಟ್ಕೊಂಡೆ ನಾನು ಹೇಳಿದ್ದು. ಅಲಯನ್ಸ್ ಅಂದ್ಮೇಲೆ ಇದೆಯೋ ಇಲ್ವೋ ಗೊತ್ತಿಲ್ಲ, ಆದ್ರೆ ಅಲಯನ್ಸ್ ಗಟ್ಟಿಯಾಗಿ ಮುಂದೆ ಹೋಗ್ಬೇಕಾದ್ರೆ ನಾವು ಬಿಟ್ಕೊಡ್ಲೇಬೇಕಾಗ್ತದೆ ಅನ್ನುವಂತ ಮಾತನ್ನ ಬಹಳ ಸ್ಪಷ್ಟವಾಗಿ ನಿಖಿಲ್ ಅವರ ಸಭೆಯಲ್ಲಿ ಕೂಡ ನಾನು ಹೇಳಿದ್ದೆ. ಹಲವಾರು JP ಭವನದಲ್ಲಿ ನಡೆದಂತ ಸಭೆಗಳಲ್ಲಿ ಕೂಡ ನಾನು ಹೇಳಿದ್ದೇನೆ. ಹಾಗಾಗಿ ನಾನು ಮತ್ತೊಮ್ಮೆ ಹೇಳ್ತಕ್ಕಂಥದ್ದು, ಗೋಪಿ ಅಣ್ಣವರು ನಾವು ಯಾವಾಗಲೂ ಜೊತೆಯಲ್ಲಿ ಇರ್ತೀವಿ. ಯಾರಿಗೂ ಕೂಡ ಆತಂಕ ಇಲ್ಲ, ಯಾರಿಗೂ ಕೂಡ ಅದು ಅನುಮಾನ ಕೊಡೋದು ಬೇಡ. ನಾವು ಜಂಟಿಯಾಗಿ ಚುನಾವಣೆಗಳನ್ನ ನಡೆಸ್ಕೊಂಡು ಹೋಗ್ತೀವಿ ಅಂತ ಈ ಸಂದರ್ಭದಲ್ಲಿ ಮಾತನ್ನ ಹೇಳ್ತಾ, ನಮ್ಮ ಅವಲಪ್ಪಣ್ಣವ್ರಿಗೂ ಕೃಷ್ಣಾರೆಡ್ಡಣ್ಣವ್ರಿಗೆ ಹೆಚ್ಚು ಜವಾಬ್ದಾರಿ ಇದೆ. ಕೃಷ್ಣಾರೆಡ್ಡಣ್ಣವರು ಗೆಲ್ಲೋದಕ್ಕೆ ನಮ್ಮ ನಂದರಾಮ್ ಶ್ರೀರಾಮಣ್ಣ ಅವರು ಕೂಡ, ಯಾಕಂದ್ರೆ ಅವ್ರ ಅಭ್ಯರ್ಥಿ ಆಗ್ಬೇಕಾಗಿತ್ತು. ಇದು ಕುತಂತ್ರ. ಒಂದು ಅಲ್ಲಿ ಕೂಡ ಏನೋ A ಗ್ರೇಡ್ B ಗ್ರೇಡ್ ಅಂತ ಇರ್ತದೆ, ಅದನ್ನ C ಗ್ರೇಡ್ ಏನಂತ ಮಾಡ್ಬಿಟ್ಟು ಅವ್ರು ಹೇಳಿದ್ರು. ಆದ್ರೆ ಅವತ್ತು ನನಗೆ ಹೇಳಿದ್ರು, ಸರ್ ನೀವೇನು ಆತಂಕ ಪಡಬೇಡಿ, C ಆದ್ರೂ ಪರವಾಗಿಲ್ಲ, ನಾನಿಲ್ಲ ಅಂದ್ರೂ ಪರವಾಗಿಲ್ಲ, ಕೃಷ್ಣಾರೆಡ್ಡಿ ನಾನು ಇಬ್ರು ಒಂದೇ, ಕೃಷ್ಣಾರೆಡ್ಡಿ ಒಂದೇ ನಾಣ್ಯದ 2 ಮುಖಗಳು, ನನಗಾದ್ರೂ ಆಗ್ಲಿ ಅವ್ರಿಗಾದ್ರೂ ಆಗ್ಲಿ ಅನ್ನುವಂತ ಬಹಳ ದೊಡ್ಡ ಮಾತನ್ನ ಅವ್ರು ಹೇಳಿದ್ರು. ಆದ್ರೆ ಇದಕ್ಕೆ ಅಣ್ಣ ಹೇಳಿದ್ರು, ಮೊದಲೇ ಇದೆಲ್ಲ ಪ್ರಿಪೇರ್ ಮಾಡ್ಕೊಂಡು, ಈ ಅಪ್ಪನಾದ್ರೆ ಕೃಷ್ಣಾರೆಡ್ಡಿ ಅವ್ರಿಗೆ 46 ಬಂದಿದೆ, ಇವರಾಗಿದ್ರೆ ಇನ್ನೂ ಒಂದು 10 ಜಾಸ್ತಿ ಬಂದ್ಬಿಡ್ತಾ ಇತ್ತು, ಇನ್ನೂ 10 ಜಾಸ್ತಿ ಬರ್ತಾ ಇತ್ತು. ಇದೆಲ್ಲ ಗಮನದಲ್ಲಿ ಇಟ್ಕೊಂಡು ಅವ್ರನ್ನ ತಪ್ಪಿಸಲೇಬೇಕು ಅಂತ ಕುತಂತ್ರ ಮಾಡಿದ್ರು. ಆ ಕುತಂತ್ರಕ್ಕೆ ಆ ಭಾಗದಲ್ಲಿ ಇರ್ತಕ್ಕಂಥ ಎಲ್ಲಾ ಮತದಾರರು ಇವತ್ತು ನ್ಯಾಯವನ್ನ ಒದಗಿಸಿದ್ದಾರೆ ಅನ್ನುವಂತ ಮಾತನ್ನ ಈ ಸಂದರ್ಭದಲ್ಲಿ, ಮತ್ತು ಆ ಭಾಗದಲ್ಲಿ ನಮ್ಮ ಸೀನಣ್ಣ ಅವರು ಮುಂಗಾನಹಳ್ಳಿ ಹೋಬಳಿಯಲ್ಲಿ, ಮತ್ತೆ ನಮ್ಮ ಚಂದ್ರಣ್ಣ ಅವರು, ಭಟ್ರಹಳ್ಳಿ ಅವರು, ಮುದುಲ್ ಮಂಜು ಅವರು ಎಲ್ಲರೂ ಕೂಡ ಬಹಳ ಒಗ್ಗಟ್ಟಾಗಿ ಅವರನ್ನ, ಪ್ರಸಾದಣ್ಣ ಅವರು ಎಲ್ಲರೂ ಕೂಡ ಒಗ್ಗಟ್ಟಾಗಿ ಅಲ್ಲಿ ಅವ್ರನ್ನೂ ಗಳಿಸ್ಕೊಂಡಿದ್ರು. ಮತ್ತು ನಮ್ಮ ಕೈವಾರ ಹೋಬಳಿಯಲ್ಲಿ ನಮ್ಮ ರವಿ ಅವರು, ಸುಬ್ಬಣ್ಣ ಅವರು, ನಮ್ಮ ಪ್ರಭಾಕರ್ ಅವರು, ಶಿವಾರೆಡ್ಡಿ ಅವರು, ಎಲ್ಲ ಮುಖಂಡರು ಕೂಡ, ನಮ್ಮ ದಳವಾರದವರು ಎಲ್ಲರೂ ಸೇರಿ ಇವತ್ತು ಅವಲಪ್ಪನವರ ಗೆಲುವಿಗೆ ಕೂಡ, ಆದ್ರೆ ಎಲ್ಲೆಲ್ಲಿ ಅವ್ರನ್ನೆಲ್ಲ ವಿಶ್ವಾಸಕ್ಕೆ ತಗೊಳ್ತಾ ಇದ್ರು. ಕೆಲವು ಕಡೆ ಒಬ್ಬಂಟಿಯಾಗಿ ಹೋಗಿ ಅವ್ರ ಮನೆಗಳಲ್ಲಿ ಕೂಡ ಮಾತನಾಡ್ಕೊಂಡ್ ಬಂದು, ಅಂದ್ರೆ ಇದು ಕೇವಲ 70-71 ಮತದಾರರು ಇದ್ದಿದ್ದಕ್ಕೆ ಇದು ಜಾಸ್ತಿ ಅಬ್ರ ಮಾಡಕ್ ಹೋಗ್ಲಿಲ್ಲ. ಆದ್ರೂ ಕೂಡ ಎಲ್ಲರನ್ನ ವಿಶ್ವಾಸಕ್ಕೆ ತಗೊಂಡು ಎಲ್ಲರ ಜೊತೆಗೂಡಿ ಅವರ ಅನಿಸಿಕೆಗಳು, ಅಭಿಪ್ರಾಯಗಳನ್ನ ಪಡ್ಕೊಂಡು ಕೆಲಸ ಮಾಡಿದ್ದಕ್ಕೆ ಇವತ್ತು NDA ಅಭ್ಯರ್ಥಿಗಳು ಇಬ್ರು ಎದ್ದಿರೋದಕ್ಕೆ ನಿಜವಾಗ್ಲೂ ಕೂಡ ನಮ್ಗೆಲ್ಲರಿಗೂ ಕೂಡ ಸಂತೋಷ ಆಗಿದೆ. ನಮ್ಮ ಸೀಕಲ್ ರಾಮಚಂದ್ರ ಗೌಡ್ ಅವರು ಕೂಡ ನಿರಂತರವಾಗಿ ನನಗೆ ಸಂಪರ್ಕದಲ್ಲಿದ್ದರು. ಎಲ್ಲರ ಆ ಒಂದು ಒಗ್ಗಟ್ಟಿಂದ ಇವತ್ತು 2 ಚುನಾವಣೆಗಳನ್ನ 2
ಆ ಅಭ್ಯರ್ಥಿಗಳನ್ನ ನಾವು ಗೆಲ್ಲಿಸಿ ಇವತ್ತು ನಿಮ್ಮ ಮುಂದೆ ಬಂದಿದ್ದಾರೆ. ನಿಮ್ಮೆಲ್ಲರ ಪರವಾಗಿ ಅವರಿಗೆ ಈಗಾಗಲೇ ಅಭಿನಂದಿಸಿದ್ದೇವೆ. ಇವತ್ತು ಇಲ್ಲಿಂದ ಈ ಕ್ಷಣದಿಂದ ಇವರ ಜವಾಬ್ದಾರಿಗಳು ಜಾಸ್ತಿ ಇರ್ತದೆ. ನೀವು ಯಾವುದೇ ಕ್ಷಣದಲ್ಲಿ ಕೃಷ್ಣಾರೆಡ್ಡಿ ಅವರು ಫೋನ್ ಎತ್ತಲಿಲ್ಲ, ಆಲಪ್ಪನವ್ರು ಫೋನ್ ಎತ್ತಲಿಲ್ಲ ಅಂತ ಎಲ್ಲೂ ಕೂಡ ದೂರ ಬರಬಾರ್ದು. ನಿರಂತರವಾಗಿ 24 ಅವರ್ಸ್ ನಿಮ್ಮ ಮೊಬೈಲ್ಗಳು ಆನ್ ಇರಬೇಕು. ಯಾಕಂದ್ರೆ ಯಾವ್ಯಾವ ಸಂದರ್ಭದಲ್ಲಿ ಏನಾಗುತ್ತೋ ಜಾನುವಾರುಗಳಿಗೆ ಗೊತ್ತಾಗೋದಿಲ್ಲ. ಅಂತ ಸಂದರ್ಭದಲ್ಲಿ ತಕ್ಷಣ ರಿಯಾಕ್ಟ್ ಮಾಡಬೇಕು, ನೀವು ಸ್ಪಂದಿಸಬೇಕು. ಹಸುಗಳು ಸತ್ತೋದಂತ ಸಂದರ್ಭದಲ್ಲಿ ಅವರಿಗೆ ಪರಿಹಾರ ಕೊಡುವಂಥದ್ದು ಆಗಬೇಕು, ಕೊಡಿಸ್ಬೇಕು. ಹಾಗಾಗಿ ಬಹಳ ಕೆಲಸ ಇರ್ತದೆ. ಅದರಲ್ಲಿ ನಿಮಗೂ ಕೂಡ ಈ ಸಹಕಾರ ಕ್ಷೇತ್ರದಲ್ಲಿ ಬಹಳಷ್ಟು ಅನುಭವ ಇರೋದ್ರಿಂದ, ರಾಜಗೋಪಾಲಣ್ಣವರ ಗರಡಿಯಲ್ಲಿ ನೀವು ಒಳಗಿರೋದ್ರಿಂದ ನಿಮಗೆ ಸ್ವಲ್ಪ ಅನುಭವ ಇರ್ತದೆ. ಹಾಗಾಗಿ ಎಲ್ಲ ವಿಚಾರಗಳು ಕೂಡ ನಿರಂತರವಾಗಿ ಅಧಿಕಾರಿಗಳ ಹತ್ರ, ಆ ಡೈರಿಯಲ್ಲಿ ಇರ್ತಕ್ಕಂಥ ಅಧಿಕಾರಿಗಳ ಹತ್ರ ಸಂಪರ್ಕದಲ್ಲಿರಬೇಕು. ಅವ್ರ ಟೆಲಿಫೋನ್ ನಂಬರ್ಗಳು ಇಟ್ಕೊಬೇಕು ಮತ್ತು ಏನು ತೊಂದರೆ ಆಗ್ತದೆ ತಕ್ಷಣ ಸ್ಪಂದಿಸಬೇಕು, ಪರಿಹಾರ ಕೊಡುವಂಥದ್ದು ಇವೆಲ್ಲವನ್ನು ಕೂಡ ನಿರಂತರವಾಗಿ ನಾವು ಮಾಡಿಸಿ ಅದನ್ನ ಬೆಳೆಸ್ಕೊಂಡು ಹೋಗ್ತಾ ಇದ್ರೆ ಸೊ ಎಲ್ಲರಿಗೂ ಕೂಡ ಒಳ್ಳೇದಾಗ್ತದೆ. ನೆಕ್ಸ್ಟ್ ಯಾವುದೇ ಚುನಾವಣೆಗೆ ಬಂದರೂ ಕೂಡ ಗೋಪೇಣ್ಣವರು ನಾವು ಜಂಟಿಯಾಗಿ ಚುನಾವಣೆಗಳನ್ನು ನಡೆಸ್ತಾರೆ. ಈಗ ಜಂಟಿಯಾಗಿ ನಾವು ಹಣ ಹೇಳ್ತಾ ಇದ್ರು. ನಾವು ಲೋಕಸಭಾ ಚುನಾವಣೆಗೆ ಹೋದಂತ ಸಂದರ್ಭದಲ್ಲಿ ಗೋಪೇಣ್ಣವರು ಕೆಲವು ವಿಚಾರಗಳನ್ನ ನಾನು ಹೇಳ್ತಾ ಇದ್ದೆ. ನೀವು ಒಂದೇ ಸಬ್ಜೆಕ್ಟ್ ಮಾತಾಡಿದ್ರೆ ಸ್ವಲ್ಪ ಬದಲಾವಣೆ ಮಾಡಿ ಅಂತ. ಆದ್ರೆ ಒಂದೇ ಯಾಕಂದ್ರೆ ನಮ್ಮ ಈ ಪಂಚಾಯತಿಯಿಂದ ಇನ್ನೊಂದು ಪಂಚಾಯತಿಗೆ ಹೋದಾಗ ಆ ಜನ ಬರ್ತಾ ಇರಲಿಲ್ಲ. ಯಾರೋ ಕೆಲವು ಮುಖಂಡರು ನಮ್ಮ ಜೊತೆಯಲ್ಲಿ ಬರ್ತಾ ಇದ್ರು. ಅಲ್ಲಿರ್ತಕ್ಕಂಥ ಜನ ಬೇರೆ ಇರ್ತಾರೆ. ಇಲ್ಲ ಸರ್ ನಾನು ಈ ತರ ಇದೆ ಈ ತರ ಇದ್ರೆ ಆಮೇಲೆ ಅವರು ಕೂಡ ಒಪ್ಕೊಂಡ್ರು. ಅಂದ್ರೆ ಅವರು ಹಲವು ವಿಚಾರಗಳನ್ನ ಮಾತಾಡ್ತಾ ಇದ್ರು, ನಾನು ಹಲವು ವಿಚಾರಗಳನ್ನ ಮಾತಾಡ್ತಾ ಇದ್ದೆ. ಜನರಿಗೆ ಮನವರಿಕೆ ಮಾಡಿ ಯಾವ ರೀತಿ ಏನಾಗ್ತಾ ಇದೆ